ಈ ಡಾಕ್ಟರ್ಸಿಗೆ ಏನು ಹೇಳ್ತಾನೆ ಇರ್ತಾರೆ ಮಕ್ಳಿಗೆ ಟೀ ಕೊಡ್ಬೇಡಿ ಬಿಸ್ಕೆಟ್ ಕೊಡ್ಬೇಡಿ ಅಂತ, ನಾವೆಲ್ಲ ಅದನ್ನೇ ತಿಂದು ಬೆಳ್ದಿಲ್ವಾ? ಮಕ್ಳಿದ್ದ ಪೇರೆಂಟ್ಸಿಗೆ ಮಾತ್ರ ಅವ್ರ ತೊಂದರೆ ಗೊತ್ತಿರುತ್ತೆ, ಯಾವ ರೀತಿ ಮಕ್ಳನ್ನ ಅದರಿಂದ ಹೊರಗಡೆ ಇಡೋದು ಈಗಿನ ಕಾಲದಲ್ಲಿ ಎಸ್ಪೆಷಲಿ ತುಂಬಾ ಕಷ್ಟ ಅಂತ. ಸೊ ಜಸ್ಟ್ ಒಂದ್ ಯೋಚನೆ ಮಾಡಿ, 5 ರೂಪಾಯಿ 10 ರೂಪಾಯಿ ಇದ್ದಿದ್ದು 10 ವರ್ಷದಿಂದ ಪಾರ್ಲೆಜಿ ಬಿಸ್ಕೆಟ್ ಅಥವಾ ಇವಾಗ ಅಷ್ಟೇ ಇದೆ. ಅಥವಾ ನೀವು ಯಾವುದೇ ಬಿಸ್ಕೆಟ್ ತಗೊಂಡು 1 kg ಹಣ್ಣಿಗಿಂತ 1 kg ಹಣ್ಣು ತಗೊಳ್ಳೋದ್ರಲ್ಲಿ 10-15 ಬಿಸ್ಕೆಟ್ಸ್ ಬರ್ತಾ ಇದೆ. ಅಂದ್ರೆ ಏನೆಲ್ಲ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಅನ್ನ ಅವ್ರು ಯೂಸ್ ಮಾಡ್ತಾ ಇದ್ದಾರೆ, ಅಷ್ಟು ನಮಗೆ ಈಸಿಯಾಗಿ ಸಿಗ್ತಾ ಇದೆ ಅಂತ ಫಸ್ಟ್ ಯೋಚನೆ ಮಾಡ್ಬೇಕಾಗಿರೋ ವಿಷಯ. ಮೋಸ್ಟ್ ಆಫ್ ದ ಬಿಸ್ಕೆಟ್ಸ್ ಅಲ್ಲಿ ಯೂಸ್ ಮಾಡುವಂತ ಮೈದಾ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಪಾಮ್ ಆಯಿಲ್, ಇದೆಲ್ಲಾನು ಕೂಡ ಎಷ್ಟೊಂದು ಅದರ ಕ್ವಾಲಿಟಿ ಹೇಗಿರುತ್ತೆ ಅಂತ ನಾವು ಫಸ್ಟ್ ಯೋಚನೆ ಮಾಡಬೇಕು. ಸೆಕೆಂಡು, ಅದರಲ್ಲಿ ಆ ಕ್ರೀಮಲ್ಲಿ ಆ ಟೆಕ್ಸ್ಚರ್ ಅನ್ನ ಕೊಡ್ಲಿಕ್ಕೆ ಯೂಸ್ ಮಾಡುವಂತ ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸಸ್ ಆಗಿರ್ಬೋದು, ಮತ್ತೆ ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಆಗಿರ್ಬೋದು, ಫ್ರಕ್ಟೋಸ್ ಶುಗರ್ಸ್ ಆಗಿರ್ಬೋದು, ಇದೆಲ್ಲಾನು ಕೂಡ ತುಂಬಾ ಸ್ಲೋ ಪಾಯ್ಸನ್. ಆಕ್ಚುಲಿ ನಾವೇ ನಮ್ಮ ಮಕ್ಕಳಿಗೆ ಒಂಥರ ಸ್ಲೋ ಆಗಿ ವಿಷ ಕೊಟ್ಟಂಗೆ. ಆಕ್ಚುಲಿ ಇದು ಅಷ್ಟು ಸೀರಿಯಸ್ ಆಗಿ ಡೆಫಿನೆಟ್ಲಿ ನಾವು ದಯವಿಟ್ಟು ನಾವು ತಗೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಮಕ್ಕಳಿಗೆ ನಾವು ಬೆಸ್ಟ್ ಸ್ಕೂಲ್ ಕೊಡಬೇಕು ಅಂತ ಹೇಳ್ತೀವಿ, ಬೆಸ್ಟ್ ಆರ್ಗ್ಯಾನಿಕ್ ಹಣ್ಣುಗಳು ಕೊಡಬೇಕು, ನಾವು ಆರ್ಗ್ಯಾನಿಕ್ ತುಪ್ಪ ಕೊಡಬೇಕು, ದೇಸಿ ತುಪ್ಪ ಕೊಡ್ಬೇಕಂತೆಲ್ಲ ಮಾತಾಡ್ತಾ ಇರ್ತೀವಿ. ಆದ್ರೆ ಮಕ್ಕಳಿಗೆ ಈ ತರ ಬಿಸ್ಕೆಟು ಅಥವಾ ಟೀ ಇದೆಲ್ಲ ನಾವು ಕೊಡ್ತಾನೆ ಇದರ ಎಫೆಕ್ಟ್ಸ್ ನಿಮ್ಗೆ ಒಂದೇ ಸರಿ ಗೊತ್ತಾಗದೇ ಇರ್ಬೋದು. ಸೊ ಬಟ್ ಸ್ಲೋಲಿ ಆಗಿ ಇದು ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಹಂಗಂತ ನಾವು ಕಂಪ್ಲೀಟ್ ಆಗಿ ಕೊಡಕ್ಕೆ ಆಗಲ್ಲ ಅಂತ ಅನ್ನೋದು ತುಂಬಾ ಕಷ್ಟ, ನನಗೂ ಗೊತ್ತಿದೆ. ಬಟ್ ಆದಷ್ಟು ಸ್ಲೋಲಿ ಆಗಿ ಕಡಿಮೆ ಮಾಡ್ತಾ ಬನ್ನಿ. ಲಿಮಿಟೇಷನ್ ಆಗಿ ಕೊಡಿ. ಯಾವುದೇ ಬಿಸ್ಕೆಟ್ಸ್ ಅನ್ನ ಕೊಡೋದಕ್ಕಿಂತ ಮುಂಚೆ ಒಂದ್ಸರಿ ಅದರಲ್ಲಿ ಏನಿದೆ ಇಂಗ್ರೀಡಿಯೆಂಟ್ಸ್ ಆದ್ರೂ ಅಟ್ಲೀಸ್ಟ್ ಓದೋದು ಇವಾಗಿನ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ಈ ತರ ಏನಾಗಲ್ಲ ಬಿಡು ನಾವೆಲ್ಲ ತಿಂದು ಬೆಳೆದಿದ್ದೀವಿ ಅಂತ ಇಗ್ನೋರ್ ಮಾಡಬೇಡಿ. ಯಾಕೆಂದ್ರೆ ನಮ್ಮ ಟೈಮಲ್ಲಿ ಇಷ್ಟೊಂದು ಕೆಮಿಕಲ್ಸ್ ಹಾಕಿ ಬೆಳೆಗಳನ್ನ ಬೆಳೀತಾ ಇರಲಿಲ್ಲ, ಇಷ್ಟೊಂದು ಪೊಲ್ಯೂಟೆಡ್ ಎನ್ವಿರಾನ್ಮೆಂಟ್ ಇರ್ತಾ ಇರಲಿಲ್ಲ, ಇಷ್ಟೊಂದು ವೆಹಿಕಲ್ಸ್ ಇರ್ತಾ ಇರಲಿಲ್ಲ. ಸೊ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಮಟ್ಟಿಗೆ ನಾವು ಪ್ಯೂರ್ ಹಾಲನ್ನ ಕುಡಿದು ಬೆಳೆದಿದ್ದೀವಿ. ಅಟ್ಲೀಸ್ಟ್ ನಮ್ಮ ಮಕ್ಕಳಿಗಾದ್ರೂ ಈ ಒಂದು ಅಟ್ಲೀಸ್ಟ್ ಆ ಪ್ಯೂರಿಟಿ ಸಿಗದೇ ಇದ್ರೂ ಕೂಡ ಈ ಹೊರಗಿಂದ ತರುವಂತ ಪಾಯ್ಸನ್ಸ್ ಗಳನ್ನ ಆದಷ್ಟು ನಾವು ಅವಾಯ್ಡ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.